types of checks. Broadly speaking, checks are divided or have four types. First one is open check, cross check, bearer check, order check, and classification based on date. The first one, we'll see open check. What is a open check? A check is called open when it is possible to get cash over the counter at the bank. The holder of an open check can do the following. ಒಂದೊಂದು ಹೇಳ್ತೀನಿ. ಏನು ಯೂಶ್ವಲ್ ಆಗಿ ಓಪನ್ ಚೆಕ್ ಅಂದರೆ ಅಲ್ಲಿ ಯಾವುದೇ ರೀತಿ ಕಂಡೀಷನ್ಸ್ ಇರಲ್ಲ. ಯಾರು ಅದನ್ನು ತಗೊಂಡು ಹೋಗಿ ಬ್ಯಾಂಕಲ್ಲಿ ಓವರ್ ದ ಕೌಂಟರ್ ಅಂದರೆ ಕ್ಯಾಶ್ ಚೇಂಬರ್ ಇರುತ್ತಲ್ಲ, ಅಲ್ಲಿ ಹೋಗಿ ಕೊಟ್ಟರೆ ಅವರು ಕ್ಯಾಶ್ನ ಕೊಡ್ತಾರೆ. ಬೈ ಗಿವಿಂಗ್ ದ ಚೆಕ್ ವಿ ಕ್ಯಾನ್ ರಿಸೀವ್ ದ ಕ್ಯಾಶ್. ದ ಹೋಲ್ಡರ್ ಆಫ್ ದ ಚೆಕ್, ದಟ್ ಈಸ್ ದ ಬೇರರ್ ಆಫ್ ದ ಚೆಕ್, ಕ್ಯಾನ್ ರಿಸೀವ್ ಇಟ್ಸ್ ಪೇಮೆಂಟ್ ಓವರ್ ದ ಕೌಂಟರ್ ಅಟ್ ದ ಬ್ಯಾಂಕ್. ಅಲ್ಲಿ ಕ್ಯಾಶಿಯರ್ ಇರ್ತಾರಲ್ಲ, ಕ್ಯಾಶಿಯರ್ ಹತ್ರ ಹೋಗಿ ಆ ಚೆಕ್ನ ಕೊಟ್ಟರೆ ಅವರು ಅಮೌಂಟ್ನ ಕೊಡ್ತಾರೆ. ದಟ್ ಈಸ್ ರಿಸೀವ್ ದ ಪೇಮೆಂಟ್. ಆ್ಯಂಡ್ ದ ಬೇರರ್ ಕ್ಯಾನ್ ಡೆಪಾಸಿಟ್ ದ ಚೆಕ್ ಇನ್ ಹೀಸ್ ಓನ್ ಅಕೌಂಟ್. ಅವನು ಓಕೆಪ್ಪ ನಾನು ತೊಗೊಳೋದು ಬೇಡ, ಬ್ಯಾಂಕಲ್ಲಿ ಹೋಗಿ ಸೊ ನನ್ನ ಅಕೌಂಟ್ಗೆ ಹಾಕೋಣ ಅಂತ ಅವನ ಅಕೌಂಟ್ಗೆ ಅದನ್ನು ಡೆಪಾಸಿಟ್ ಮಾಡ್ಬೋದು. ಆ್ಯಂಡ್ ಹಿ ಕ್ಯಾನ್ ಆಲ್ಸೋ ಪಾಸ್ ಇಟ್ ಆನ್ ಸಮ್ವನ್ ಎಲ್ಸ್ ಬೈ ಸೈನಿಂಗ್ ಆನ್ ದ ಬ್ಯಾಕ್ ಆಫ್ ದ ಚೆಕ್. ಅವನು ಎಂಡೋರ್ಸ್ ಮಾಡ್ತಾನೆ. ಎಂಡೋರ್ಸಿಂಗ್, ದಟ್ ಈಸ್ ಪಾಸಿಂಗ್. ಎಂಡೋರ್ಸ್ ಮಾಡ್ತಾ ಇದ್ದಾನೆ ಅಂದರೆ ಆ ಚೆಕ್ ಹಿಂದೆ ಅವನು ಸೈನ್ ಮಾಡಿದ್ರೆ ಸಾಕು. ಅದು ಸಾವಿರಾರು ಜನದ ಹತ್ರ ಅಲ್ಲಿ ಅದು ಇಟ್ ವಿಲ್ ಬಿ ಟ್ರಾನ್ಸ್ಫರಿಂಗ್. ಈಗ ನಾನು ಸೈನ್ ಹಿಂದೆ ಮಾಡಿಕೊಟ್ರೆ ಐ ಆಮ್ ದ ಪೇಯಿ ಸೈನ್ ಮಾಡಿಕೊಟ್ರೆ ನನ್ನ ಹೆಸರಲ್ಲಿದೆ ಚೆಕ್ ಅಂದರೆ ಹಿಂದೆ ಸೈನ್ ಮಾಡಿದ್ರೆ ನನ್ನಿಂದ ಯಾರೋ 3rd ಪರ್ಸನ್ ತೊಗೋತಾರೆ, ಅವರು 4th ಪರ್ಸನ್ ಕೊಡ್ತಾರೆ, 5th ಪರ್ಸನ್ನು, 6th ಪರ್ಸನ್, 7th ಪರ್ಸನ್, ಮೇ ಬಿ 10, 12, 100 ಪರ್ಸನ್. ಇಫ್ ಹಿ ಗೋಸ್ ಟು ದ ಬ್ಯಾಂಕ್ ದ ಚೆಕ್ ವಿಲ್ ಬಿ ಅಕ್ಸೆಪ್ಟ್ ಆಗುತ್ತೆ, ಅವ್ರಿಗೆ ಕ್ಯಾಶ್ ಕೊಡ್ತಾರೆ. ಸೊ ದಿಸ್ ಇಸ್ ಕಾಲ್ಡ್ ಅ ಓಪನ್ ಚೆಕ್. I'll show you how the check will be. See here, right hand side allide an open check. No lines are drawn across the face of the check. ಇಲ್ಲಿ ಎರಡು ಕ್ರಾಸ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ, ಆ ಥರ ಇಲ್ಲಿ ಕ್ರಾಸ್ ಆಗಿಲ್ಲ. ಸೊ ದ್ಯಾಟ್ ಮೀನ್ಸ್ it is a open check. The payee can obtain cash from the drawer bank directly. In other words, the payee may not have a bank account. ಅವನ ಅಕೌಂಟ್ ಬೇಕಾಗೇ ಇಲ್ಲ. ಅವನು ಯಾವ್ದು ಅಕೌಂಟ್, ಯಾವ ಬ್ಯಾಂಕ್ ಇದು? ಸಮ್ ಬ್ಯಾಂಕ್ ಲಿಮಿಟೆಡ್. ವೇಟ್ ಎ ಮಿನಿಟ್. ಲೆಟ್ ಮೀ ಸಿ. Okay, the Cowlin Bank Limited. A particular bank ಹೋಗಿ ಈ ಚೆಕ್ ಡೆಪಾಸಿಟ್ ಮಾಡಿದ್ರೆ he will get the money, or he, she, whoever it is, they will get the money. It's just a simple. ಇಲ್ಲಿ ಯಾರ ಹೆಸರು ಬರೆದಿದೆ ಅಲ್ಲ, ಪೇಯಿ, ಅವರು ಈ ಚೆಕ್ ಹಿಂಭಾಗದಲ್ಲಿ ಪ್ಲೇನ್ ಆಗಿರುತ್ತೆ, ಆ ಪೊಸಿಷನ್ ಎಲ್ಲಿ ಬೇಕಾದ್ರೂ ಒಂದು ಸೈನ್ ಮಾಡಿ, ಹಿಸ್ ಸಿಗ್ನೇಚರ್ ಶುಡ್ ಬಿ ದೇರ್, ಆ ಸೈನ್ ಮಾಡಿ ಬೇರೆಯವರು ತೊಗೋಬೋದು. ದಿಸ್ ಇಸ್ ಕಾಲ್ಡ್ ಅ ಓಪನ್ ಚೆಕ್. ಕ್ರಾಸ್ ಚೆಕ್. ಸಿನ್ಸ್ ಓಪನ್ ಚೆಕ್ ಈಸ್ ಸಬ್ಜೆಕ್ಟ್ ಟು ರಿಸ್ಕ್ ಆಫ್ ಥೆಫ್ಟ್. ಅಕಸ್ಮಾತ್ ಆ ಚೆಕ್ ಏನಾದರೂ, ಓಪನ್ ಚೆಕ್ ಏನಾದರೂ ಬೇರೆಯವ್ರ ಕೈಗೆ ಸಿಕ್ಕಿದ್ರೆ ಯಾರು ಬೇಕಾದ್ರೂ ಹೋಗಿ ಅದನ್ನು ಬ್ಯಾಂಕಲ್ಲಿ ವಿಡ್ರಾ ಮಾಡಿಬಿಡ್ಬೋದು. ಸೊ ಇಟ್ ಈಸ್ ರಿಸ್ಕ್ ಇರುತ್ತೆ. ಕಳ್ತನ ಆಗ್ಬೋದು ಅಥವಾ ಲಾಸ್ಟ್ ಆದರೆ ಅದನ್ನು ಮತ್ತೆ ತೊಗೊಳಕ್ಕಾಗಲ್ಲ. ಇನ್ ದ್ಯಾಟ್ ಕೇಸ್, ಟು ಅವಾಯ್ಡ್ ದೋಸ್ ಥಿಂಗ್ಸ್ ದೇ ವಿಲ್ ಡೂ ದ ಕ್ರಾಸಿಂಗ್ ಆಫ್ ಚೆಕ್. ಕ್ರಾಸಿಂಗ್ ಯಾಕೆ ಮಾಡ್ತಾರೆ ಅಂದರೆ, ಒನ್ಸ್ ವಿ ಡೂ ದ ಕ್ರಾಸಿಂಗ್, ಅಲ್ಲಿ ಯಾರ ಹೆಸರು ಪೇ ಟು ಮಿಸ್ಟರ್ ಸೋ ಆ್ಯಂಡ್ ಸೋ ಆರ್ ಮಿಸ್ ಆರ್ ಮಿಸಸ್ ಹೂಎವರ್ ಇಟ್ ಈಸ್ ಸೋ ಆ್ಯಂಡ್ ಸೋ, ಅವರ ಬ್ಯಾಂಕ್ ಯಾವುದಿರುತ್ತೆ ಆ ಬ್ಯಾಂಕ್ಗೆ ಆ ಚೆಕ್ಕನ್ನು ಹೋಗಿ ಡೆಪಾಸಿಟ್ ಮಾಡಬೇಕು. ಅವ್ರ ಬ್ಯಾಂಕ್ ಏನು ಮಾಡುತ್ತೆ, ಆ ಚೆಕ್ಕನ್ನು ತಗೊಂಡು ಕ್ಲಿಯರಿಂಗಲ್ಲಿ ಕ್ಲಿಯರ್ ಮಾಡಿ ಕೊಡುತ್ತೆ.
ಸೊ ದಟ್ ವಿಲ್ ಟೇಕ್ 2 days ಆಫ್ ಟೈಮ್. ಬಟ್ ಇಲ್ಲಿ ಯಾವುದೇ ಒಂದು ಥೆಫ್ಟ್ ಆಗೋದು ಅಥವಾ ಲಾಸ್ಟ್ ಆಗೋದು, ಸೆಕ್ಯೂರಿಟಿ ಇಲ್ಲದೆ ಇರೋದು ಆಗಲ್ಲ. ಸೊ ಇಟ್ಸ್ ಫುಲ್ ಆಫ್ ಸೆಕ್ಯೂರ್ಡ್. ಲೆಟ್ ಅಸ್ ಸಿ ದ ಸ್ಪೆಸಿಮನ್ ಆಫ್ ಕ್ರಾಸ್ ಚೆಕ್. ಸಿ ಹಿಯರ್, ರೈಟ್ ಹ್ಯಾಂಡ್ ಸೈಡ್ ಸಿ ಕ್ರಾಸ್ ಆಗಿದೆ, ಲೆಫ್ಟ್ ಹ್ಯಾಂಡ್ ಕಾರ್ನರಲ್ಲಿ ಕ್ರಾಸ್ ಆಗಿ ಅಕೌಂಟ್, ಜಸ್ಟ್ ಕ್ರಾಸ್ 2 ಲೈನ್ ಹಾಕಿದ್ರು ಸಾಕು, ಅಕೌಂಟ್ ಪೇಯಿ ಬರೆದ್ರೆ ಇಲ್ಲಿದೆ ನೋಡಿ. ಸೊ ಜಸ್ಟ್ 2 ಲೈನ್ ಅಕ್ರಾಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಕಾರ್ನರ್ ಆಫ್ ದ ಚೆಕ್, ದಟ್ ಮೀನ್ಸ್ ಇಟ್ ಈಸ್ ಅ ಕ್ರಾಸ್ಡ್ ಚೆಕ್. ರಿತ್ವಿಕ್ ಪಿಗೆ ಸಂಬಡಿ ಹ್ಯಾಸ್ ಗಿವನ್ ದ ಚೆಕ್. ಸೊ ಇವನು ರಿತ್ವಿಕ್ ಪಿ ಏನು ಮಾಡಬೇಕು, ಅವನು ಅಕೌಂಟ್ ಯಾವ ಬ್ಯಾಂಕಲ್ಲಿರುತ್ತೆ, ಮೇ ಬಿ SBI, ಕೆನರಾ ಅಥವಾ ICICI, HDFC, ಆಕ್ಸಿಸ್, ವೆರೆವರ್ ಇಟ್ ಈಸ್, ವಿಚ್ ಬ್ಯಾಂಕ್ ಹಿ ಹ್ಯಾಸ್ ಅನ್ ಅಕೌಂಟ್. ಸೊ ಹಿ ಹ್ಯಾಸ್ ಟು ಪುಟ್ ದ ಚೆಕ್. ಸೊ ಅವನು ಚೆಕ್ಕಲ್ಲಿ ಹಾಕಿದಾಗ ಇಲ್ಲಿ ಎಷ್ಟು ಅಮೌಂಟ್ ಮೆನ್ಷನ್ ಆಗಿದೆ, ದಟ್ 10,000 ರೂಪಿ ವಿಲ್ ಕಮ್ ಟು ಹಿಸ್ ಅಕೌಂಟ್. ಸಿ ದೇರ್ ಆರ್ ಸೋ ಮೆನಿ ವೆರೈಟೀಸ್ ಆಫ್ ಕ್ರಾಸ್ ಚೆಕ್. ಇಲ್ಲೊಂದಿದೆ, I have showed that. There is one more, same crossing agide check. These are the type of cross check. Just putting 2 line across. Account pay ಅಂತಂದರೆ ಅಕೌಂಟ್ ಪೇಯಿ, ಸಿ ಹಿಯರ್ ಅಕೌಂಟ್ ಪೇಯಿ, ಆ 2 ಕ್ರಾಸ್ ಮಧ್ಯದಲ್ಲಿ ಅಕೌಂಟ್ ಪೇಯಿ ಅಂತ ಬರಿಬೋದು. ಓಕೆನಾ? ಸೊ ಈ ಥರ 2 ಕ್ರಾಸ್ ಮಧ್ಯ ಅಕೌಂಟ್ ಪೇಯಿ ನಾವೇ ಬರಿಬೋದು, ಪ್ರಿಂಟ್ ಏನು ಬೇಕಾಗಿಲ್ಲ, ಕೈಯಿಂದ ಬರೆದ್ರೂ ನಡೆಯುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಅ ಕ್ರಾಸ್ ಚೆಕ್. ಅವಾಗ ಏನಾಗುತ್ತೆ, ಸಿ ಹಿಯರ್ ಪೇ ICICI ಬ್ಯಾಂಕ್ ಅಕೌಂಟ್ ಮುಖೇಶ್ ಶರ್ಮಾ. ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಮುಖೇಶ್ ಶರ್ಮಾ 3-4 ಅಕೌಂಟ್ ಇದೆ ಅಂದ್ಕೊಳ್ಳೋಣ, ICICI ಬ್ಯಾಂಕ್, HDFC ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್ ಅಥವಾ SBI ಬ್ಯಾಂಕ್ ಅಂದ್ಕೊಳ್ಳೋಣ. ಆದರೆ ಅವನು ಎಲ್ಲಿ ಹಾಕಬೇಕು, ಈ ಪರ್ಟಿಕ್ಯುಲರ್ ಚೆಕ್ನ ICICI ಬ್ಯಾಂಕಲ್ಲಿ ಮಾತ್ರ ಹಾಕಬೇಕು. ಇಲ್ಲಿ ಮೆನ್ಷನ್ ಮಾಡಿಬಿಟ್ಟಿದೆ ICICI ಬ್ಯಾಂಕ್ ಮುಖೇಶ್, ಬ್ಯಾಂಕ್ ಅಕೌಂಟ್ ಮುಖೇಶ್ ಶರ್ಮಾ ಅಂತ. ಹೋಪ್ ಯು ಅಂಡರ್ಸ್ಟುಡ್. ದೇರ್ ಆರ್ ಕಂಡೀಷನ್ಸ್ ಮಾಡಿ ಹಾಕಿರೋ ಇಲ್ಲಿ. ICICI ಈ ಒಂದು ಮುಖೇಶ್ ಶರ್ಮಾದು ಬರೀ ICICI ಬ್ಯಾಂಕಲ್ಲೇ ಇದನ್ನು ಡೆಪಾಸಿಟ್ ಮಾಡಬೇಕು, ಬೇರೆ ಎಲ್ಲೂ ಡೆಪಾಸಿಟ್ ಮಾಡೋಂಗಿಲ್ಲ. ದಿಸ್ ಇಸ್ ಅ ಕ್ರಾಸ್ ಚೆಕ್. ದ ಬೇರರ್ ಚೆಕ್, ಇಟ್ಸ್ ಲೈಕ್ ಅ ಓಪನ್ ಚೆಕ್. A check which is payable to any person who present it to the payment at the bank counter. Bearer check. ಇದು ಓಪನ್ ಚೆಕ್ಕನ್ನು ನಾವು ಬೇರರ್ ಚೆಕ್ ಅಂತ ಹೇಳ್ಬೋದು. This is as good as open check. See here, this is a bearer check. It is a open check. ಇಲ್ಲಿ ಮೆನ್ಷನ್ ಆಗಿದೆ, ಪೇ ಅಂಕಿತ್ ಶರ್ಮಾ ಆರ್ ಬೇರರ್. Can you see this? Or bearer. That means ಅಂಕಿತ್ ಶರ್ಮಾ ಅಥವಾ ಯಾರು ಈ ಚೆಕ್ನ ತಗೊಂಡು ಬರ್ತಾರೆ ಅವರು. ಸೊ ದಿಸ್ ಇಸ್ ಕಾಲ್ಡ್ ಅ ಬೇರರ್ ಚೆಕ್. ದಿಸ್ ಇಸ್ ಅ ಸ್ಯಾಂಪಲ್ ಆಫ್ ಬೇರರ್ ಚೆಕ್. ಸೊ ದೆರ್ ಇಸ್ ಒನ್ ಮೋರ್. ಸೊ ವಿ ಕ್ಯಾನ್ ರೈಟ್ ಸಮ್ ನೇಮ್ ಹಿಯರ್. ಆರ್ ಬೇರರ್, ಯಾರು ಇದನ್ನು ಹೋಲ್ಡ್ ಮಾಡಿರ್ತಾರೆ ಅವರು, ದೇ ಕ್ಯಾನ್ ಹ್ಯಾವ್ ಅ 20,000 ರೂಪೀಸ್. ಸೊ ಇಲ್ಲಿ ಆರ್ ಬೇರರ್ ಅಂತ ಇರಬೇಕು. ದಿಸ್ ಇಸ್ ಅ ಬೇರರ್ ಚೆಕ್. Let us see the order check. An order check is one which is payable to a particular person. In such a check, the word bearer may be cut out or cancelled and the word order may be written. The payee can transfer an order check to someone else by signing his or her name on the back of it. ಅಂದರೆ ಅಲ್ಲಿ ಬೇರರ್ ಅಂತಿರಲ್ಲ, ಟು ಆರ್ಡರ್ ಅಂತಿರುತ್ತೆ. ಆರ್ಡರ್ ಅಂದರೆ ಯಾರು ಪೇಯಿ ಹೆಸರು ಬರೆದಿರ್ತಾರಲ್ಲ ಚೆಕ್ ಮೇಲೆ ಇರುತ್ತಲ್ಲ, ಹೀ ಈಸ್ ಅ ಆರ್ ಶಿ ಈಸ್ ಅ ಪೇಯಿ. ಅವರು ಆರ್ಡರ್ ಮಾಡಿರ್ತಾರೆ, ದ್ಯಾಟ್ ಹೀ ಹ್ಯಾಸ್ ಟು ಗೋ ಆ್ಯಂಡ್ ಟೇಕ್ ಇಟ್ ಅಂತ. ಸೊ ಪೇಯಿ ಕ್ಯಾನ್ ಟ್ರಾನ್ಸ್ಫರ್ ಆ್ಯನ್ ಆರ್ಡರ್ ಚೆಕ್ ಟು ಸಮ್ಮನ್ ಎಲ್ಸ್ ಬೈ ಸೈನಿಂಗ್ ಹಿಸ್ ಆರ್ ಹರ್ ನೇಮ್ ಆನ್ ದ ಬ್ಯಾಕ್. ಸೈನ್ ಮಾಡಿದ್ರೆ ಅದು ಆರ್ಡರ್ ಚೆಕ್ ಆಗುತ್ತೆ. ಲೆಟ್ ಅಸ್ ಸಿ ದಿಸ್ ಸ್ಪೆಸಿಮೆನ್. ಸಿ ಹಿಯರ್, ದಿಸ್ ಇಸ್ ದ ಸೇಮ್ ಎಕ್ಸಾಂಪಲ್. ಅಲ್ಲಿ ಬೇರರ್ ಚೆಕ್ ಇತ್ತು, ಇಲ್ಲಿ ನೋಡಿ, ಇಲ್ಲಿ ಬೈ ಅಂಕಿತ್ ಶರ್ಮಾ. ಸಿ, ಬೈ ಬೇರರ್, ಪೇ ಟು ಅಂಕಿತ್ ಶರ್ಮಾ ಆರ್ ಬೇರರ್. ದ ಬೇರರ್ ಅನ್ನೋದು ಕಟ್ ಮಾಡಿಬಿಟ್ಟಿದ್ದಾರೆ. ದಟ್ ಮೀನ್ಸ್ ಇಟ್ ಈಸ್ ಅ ಆರ್ಡರ್ ಚೆಕ್. ಓಕೆ, ಅಥವಾ ಅದರ್ವೈಸ್ ಇಟ್ ವಿಲ್ ಬಿ ಲೈಕ್, ಸೊ ದೆರ್ ಈಸ್ ಒನ್ ಮೋರ್. ಸೊ ಅಂಕಿತ್ ಶರ್ಮಾ ಆರ್ ಬೇರರ್ ಅನ್ನೋದನ್ನು ಕಟ್ ಮಾಡಿಬಿಟ್ರೆ ಅದು ಆರ್ಡರ್ ಚೆಕ್ ಆಗುತ್ತೆ.
So there is one more example here. Pay to so and so by order. See, there is no bearer here. Pay to so and so by order some rupees. ಸೈನ್ ಮಾಡಿದ್ರೆ ದಿಸ್ ಇಸ್ ಅ ಅಕೌಂಟ್ ಪೇ. ಇಲ್ಲಿ ಅಕೌಂಟ್ ಪೇ ಇದೆ ನೋಡಿ. ಸಿ ಹಿಯರ್ ದ ಕ್ರಾಸಿಂಗ್ ಹ್ಯಾಸ್ ಡನ್ ಇನ್ ದ ರೈಟ್ ಸೈಡ್. ಯೂಶಲಿ ನಾನು ತೋರಿಸಿದೆ ಲೆಫ್ಟ್ ಸೈಡ್ ಇರುತ್ತೆ, ಬಟ್ ದಿಸ್ ಇಸ್ ಅಕೌಂಟ್ ಪೇ ಕ್ರಾಸ್ ಆಗಿರೋದು ರೈಟ್ ಸೈಡ್. ವಿ ಆರ್ ಸೀಯಿಂಗ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಕ್ರಾಸಿಂಗ್ ಹಿಯರ್. ದಿಸ್ ಇಸ್ ಅ ಆರ್ಡರ್ ಚೆಕ್. ನೆಕ್ಸ್ಟ್ ವೆರೈಟಿ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಡೇಟ್ಸ್. ಇವಾಗ ಡೇಟ್ ವೈಸ್ ಡೇಟ್ ಹಾಕೋದ್ ಮುಖಾಂತರ ಒಂದಷ್ಟು ಡಿಫ್ರೆಂಟ್ ವೆರೈಟೀಸ್ ಆಫ್ ಚೆಕ್ನ ನೋಡ್ತೀವಿ. ಯೂಶ್ವಲಾಗಿ ನಾವು ಡೇಟ್ನ ರೈಟ್ ಹ್ಯಾಂಡ್ ಸೈಡ್ ಕಾರ್ನರಲ್ಲಿ ಮೆನ್ಷನ್ ಮಾಡಿರ್ತಾರೆ, ಡೇಟ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ಪ್ರಾಪರ್ಲಿ ಡೇಟೆಡ್ ಅಲ್ವಾ. ಯಾವ ವರ್ಷ, ಯಾವ ತಿಂಗಳು, ಆ ಥರ ಎಲ್ಲ ಪ್ರಾಪರಾಗಿ ಮೆನ್ಷನ್ ಮಾಡಬೇಕು. ಸಿ ಹಿಯರ್ ದೇ ಹ್ಯಾವ್ ಟು ಮೆನ್ಷನ್ ದ ಡೇಟ್ ಆ್ಯಂಡ್ ಮಂತ್ ಆ್ಯಂಡ್ ಇಯರ್. ಈ ಥರ ಮೆನ್ಷನ್ ಮಾಡಿರಬೇಕು. ಅದರ್ವೈಸ್ ದಟ್ ಈಸ್ ನಾಟ್ ಕನ್ಸಿಡರ್ಡ್ ಆ್ಯಸ್ ಅ ವ್ಯಾಲಿಡ್ ಚೆಕ್. ಇಫ್ ಎ ಚೆಕ್ ಈಸ್ ಡೇಟೆಡ್ ಆನ್ ಹಾಲಿಡೇ, ದಟ್ ಬಿಕಮ್ಸ್ ಅ ವ್ಯಾಲಿಡ್ ಚೆಕ್ ಬಟ್ ಪೇಯಬಲ್ ಆನ್ ದ ನೆಕ್ಸ್ಟ್ ವರ್ಕಿಂಗ್ ಡೇ. ಹಿಂದಿನ ದಿನ ಕೊಡೋಲ್ಲ, ಆಯಿತಾ. ಓಕೆ, ನಾಳೆ ಸಂಡೇ ಇದೆಪ್ಪ, ಸಂಡೇ ಡೇಟ್ ಹಾಕ್ಬಿಟ್ಟಿದ್ದಾರೆ, ಸಂಡೇ ಬ್ಯಾಂಕ್ ವರ್ಕ್ ಮಾಡಲ್ಲ, ಹಿಂದಿನ ದಿನ ಹೋಗಿ ತೊಗೊಳ್ಳೋಣ ಅಂದರೆ ಆಗಲ್ಲ. ಓನ್ಲಿ ನೆಕ್ಸ್ಟ್ ಡೇ, because the check has a validity for 3 months, so only next day they can go and check. Based on dates, check may be antedated, duly dated or post dated. ಏನಪ್ಪ antedated, duly dated and post dated ನೋಡೋಣ one by one. Okay, what is antedated? Antedated check does not become invalid. It is not a invalid check. A check which contains a date prior to the date of issue is called antedated. Today, for example, if we take say we are in 1st January 2021 ankolana. Okay, we are in 1st January 2021. ಆದರೆ ನಾವು ಚೆಕ್ ಬರಿತಾ ಇದ್ದೀನಿ 31st December 2020. ಇವತ್ತು ಡೇಟು, ಇವತ್ತು ಚೆಕ್ ಬರಿತಾ ಇದ್ದೀನಿ, ಆದರೆ ನಾನು ಹಿಂದಿನ ದಿನಕ್ಕೆ ಬರಿತಾ ಇದ್ದೀನಿ, ಅಥವಾ ಒಂದು ತಿಂಗಳು ಹಿಂದಿಲ್ ಬರಿತಾ ಇದ್ದೀನಿ, ಅಥವಾ 1st December 2020. ಸೊ ಇಟ್ ವೋಂಟ್ ಬಿ ಇನ್ವ್ಯಾಲಿಡ್ ಆಗಲ್ಲ. ನಾನು ಮೊದಲೇ ಹೇಳಿದ್ದೆ ಯಾಕೆ ಇನ್ವ್ಯಾಲಿಡ್ ಆಗಲ್ಲ ಅಂದರೆ, ದ ವ್ಯಾಲಿಡಿಟಿ ಆಫ್ ದ ಚೆಕ್ ವಿಲ್ ಬಿ ದೇರ್, ಇಟ್ ವಿಲ್ ರಿಮೇನ್. ಸಿ ಹಿಯರ್, ಯೂಶ್ವಲಾಗಿ ಹಿಯರ್ according to the Limitation Act, an instrument will have 3 years of life. ಯಾವುದೇ ಒಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ವಿಲ್ ಹ್ಯಾವ್ 3 years ಲೈಫ್ ಅದಕ್ಕೆ. ಆದರೆ ಚೆಕ್ಗೆ 6 months ಅಂತ ಇತ್ತು, ಬಟ್ ಇಟ್ ಈಸ್ ನೌ ರೆಡ್ಯೂಸ್ ಟು ವಿಚ್ ಈಸ್ ಪ್ರೆಸೆಂಟ್ಲಿ ರೆಡ್ಯೂಸ್ ಟು 3 months. ನೌ ಇಟ್ ಈಸ್ 3 months ವ್ಯಾಲಿಡಿಟಿ ಫಾರ್ ದ ಚೆಕ್. ನಾನು 1st January 2021 ನಾನು ಬರಿತಾ ಇದ್ದೀನಿ, ಆದರೆ ಒಂದು ತಿಂಗಳು ಹಿಂದೆ ಡೇಟ್ ಹಾಕಿ ಬರಿತಾ ಇದ್ದೀನಿ ಅಂದರೆ ದಟ್ ಈಸ್ 1st December 2020. ಸೊ 1st December 2020 ಇಂದ ಇನ್ನು 3 ತಿಂಗಳು ಅಂದರೆ ಜಾನ್ವರಿ, ಫೆಬ್ರವರಿ ಟಿಲ್ ಮಾರ್ಚ್ 1st ಅಂದರೆ ಫೆಬ್ರವರಿ ಎಂಡ್ ತನಕನೂ ಇದಕ್ಕೆ ವ್ಯಾಲಿಡಿಟಿ ಇದೆ. ದಟ್ ಈಸ್ February 28th February 2021 ತನಕನೂ ಆ ಚೆಕ್ ವ್ಯಾಲಿಡಿಟಿ ಇದೆ. ಸೊ ವಾಟ್ ಐ ಆಮ್ ರೈಟಿಂಗ್ ದ ಡೇಟ್, ಇಟ್ ಹ್ಯಾಸ್ ದ ವ್ಯಾಲಿಡಿಟಿ ಇನ್ನೂ ಇದೆ. ಆದರೆ ವ್ಯಾಲಿಡಿಟಿ ಇಲ್ಲ ಅಂದರೆ ಅದು ಸ್ಟೇಲ್ ಚೆಕ್ ಆಗಿಬಿಡುತ್ತೆ. ವಾಟ್ ಈಸ್ ದ ಸ್ಟೇಲ್ ಚೆಕ್? Stale check will mention here is a check which is not presented for the payment within a reasonable time. What is that reasonable time? I said 3 months now. ಅದೇ ನಾನು ಆ್ಯಂಟಿಡೇಟೆಡ್ ಹಾಕಿದ್ರೆ, ಆ್ಯಂಟಿಡೇಟೆಡ್ ಇವಾಗ January 1st 2021 ನಾನು ಇಫ್ ಐ ಪುಟ್ January 1st 2020, ಆವಾಗ 1 year ಆಗೋಗುತ್ತೆ. ಸೊ ದ್ಯಾಟ್ 1 year will have a validity? No, it won't have a validity of the check. That will become a stale ಅಂದರೆ ಮೀನಿಂಗು ಅಳಿಸೋಗಿರೋದು ಅಂತ. ಚೆಕ್ಕು ಅಳಿಸೋಗಿದೆ, ಸೊ ಕೆಟ್ಟೋಗಿದೆ. ನಾವೇನು ಊಟ ಅಳಿಸೋಗಿದೆ, ಕೆಟ್ಟೋಗಿದೆ, ತಿನ್ನೋಕ್ಕಾಗದೇ ಇರೋದು ಎಸಿತೀವಲ್ಲ, ಹಾಗೆ ಈವನ್ ದಟ್ ಚೆಕ್ ವಿ ಶುಡ್ ಥ್ರೋ ಇಟ್ ಔಟ್. ನೋ ವ್ಯಾಲ್ಯೂ ಫಾರ್ ದ ಚೆಕ್. ಎಲ್ಲ ಸರಿ ಇದೆ, ಸೈನ್ಸ್ ಇದೆ, ಯಾವುದೋ
ವ್ಯಾಲ್ಯೂ ಸರಿ ಇದೆ, ಚೆಕ್ ಎಲ್ಲನೂ ಸರಿ ಬರ್ತಿದ್ವಿ, ಡೇಟ್ ಮಾತ್ರ ಒಂದು ವರ್ಷದ ಹಿಂದೆ ಹಾಕಿದ್ವಿ ಅಂದರೆ ದಟ್ ವಿಲ್ ಬಿಕಮ್ ಅ ಸ್ಟೇಲ್ ಚೆಕ್. ಅಳಿಸೋಗಿದೆ ಅದು, ಇಟ್ಸ್ ಆಫ್ ನೋ ಯೂಸ್, ಜಸ್ಟ್ ವಿ ಹ್ಯಾವ್ ಟು ಥ್ರೋ ಇಟ್ ಔಟ್. ಓಕೆ, we have to consider if we are writing antedated check, we have to make sure a ವ್ಯಾಲಿಡಿಟಿಲಿ ಬರುತ್ತಾ, ಎಷ್ಟು ದಿನ, 3 ತಿಂಗಳೊಳಗೆ ಇನ್ನೂ ಅವ್ರು ಹೋಗಿ ಬೇರೆಯವ್ರಿಗೆ ಯಾವ ಪಾರ್ಟಿಗೆ ನಾವು ಬರಿತಾ ಇದ್ದೀವಿ, ದಟ್ ಈಸ್ ಪೇಯಿ, ಟು ಹೂಮ್ ವಿ ಆರ್ ಡ್ರಾಯಿಂಗ್ ಈಸ್ ಅ ಪೇಯಿ, ಅವನು ಹೋಗಿ ಅದನ್ನು ವಿಡ್ರಾ ಮಾಡ್ಕೊಳ್ಳೋಷ್ಟು ಟೈಮ್ ಇದೆಯಾ ಅವನಿಗೆ. ಇಫ್ ಇಟ್ ಈಸ್ ನಾಟ್ ದೇರ್ ದೆನ್ ಇಟ್ ಈಸ್ ಅ ಸ್ಟೇಲ್ ಚೆಕ್. ಸೊ ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಟೆಲ್, ಅಲ್ಲಿ ಚೆಕ್ ಮೇಲೆ ಬರೆದಿರ್ತಾರೆ, ಸಿ ಹಿಯರ್ ಪ್ರಾಕ್ಟೀಸ್ ಈಸ್ ಆಲ್ಸೋ ಫಾಲೋಡ್ ದೀಸ್ ಡೇಸ್. ಇವಾಗ ಏನು ಪ್ರಾಕ್ಟೀಸು ಬ್ಯಾಂಕ್ ಚೆಕ್ ಮೇಲೆ ಬರೆದಿರ್ತಾರೆ, ಸ್ಪೆಸಿಫಿಕ್ ನಂಬರ್ ಆಫ್ ಮಂತ್ಸ್ ವಿಲ್ ಬಿ ಸ್ಟೇಟೆಡ್ ಆನ್ ದ ಫೇಸ್ ಆಫ್ ದ ಚೆಕ್. ಅಲ್ಲೇ ಬರೆದಿರ್ತಾರೆ ವ್ಯಾಲಿಡ್ ಫಾರ್ 3 months ಆರ್ ವ್ಯಾಲಿಡ್ ಫಾರ್ 6 months, ಆ ಥರ ಅಲ್ಲಿ ಬರೆದಿರುತ್ತೆ. ಇಫ್ ದಟ್ ಈಸ್ ವ್ಯಾಲಿಡ್ ಫಾರ್ 3 or 6 months, ಅಕಾರ್ಡಿಂಗ್ ಟು ದಟ್, ಇಫ್ ಇಟ್ ಈಸ್ ಆಂಟೆಡೇಟೆಡ್, we have to make sure that it should not be stale, then it is a valid check. Antedated and then predated. Then we come to the post dated checks. What is a post dated checks? ನಾವು ಮುಂದೆ ದಿನಗಳದನ್ನ ಡೇಟ್ಸ್ನ ಹಾಕ್ತೀವಿ. ಸೇ ಟುಡೇ ಇಸ್ 1st Jan 2021. ನಾನು ಒಂದು ಚೆಕ್ ಡ್ರಾ ಮಾಡಿದ್ದೀನಿ ಬೇರೆಯವ್ರ ಹೆಸರು ಮೇಲೆ. ಐ ಆಮ್ ಪುಟ್ಟಿಂಗ್ 1st February 2021. ಸೊ 1 month ಆದಮೇಲೆ ನಾನು ಚೆಕ್ ಬರೆದಿರ್ತಾರೆ. ಡೇಟ್ ವಾಟ್ ಎವರ್ ಐ ಹ್ಯಾವ್ ಪುಟ್ ಆಫ್ಟರ್ ಅ ಮಂತ್ ಆಫ್ಟರ್. ಸೊ ನಾಳೆ ಹಾಕಿದ್ರು ದಟ್ ಈಸ್ ಅ ಪೋಸ್ಟ್ ಡೇಟೆಡ್ ಚೆಕ್. ಓಕೆ, ನಾಳೆಯಿಂದನೇ ಅದು ಪೋಸ್ಟ್ ಡೇಟೆಡ್ ಚೆಕ್ ಆಗಿಬಿಡುತ್ತೆ. ಸೊ ಎನಿ ಫರ್ದರ್ ಮುಂದೆ ಡೇಟ್ಸ್ಗಳಿಗೆ ಏನು ಹಾಕ್ತೀವಿ ಅದೆಲ್ಲನೂ ಪೋಸ್ಟ್ ಡೇಟೆಡ್ ಚೆಕ್ಸ್. ಇಫ್ ಸಚ್ ಚೆಕ್ಸ್ ಆರ್ ಪ್ರೆಸೆಂಟೆಡ್ ಬಿಫೋರ್ ದ ಡೇಟ್ ಮೆನ್ಷನ್ಡ್ ಇನ್ ದ ಚೆಕ್, ಅದು ಚೆಕ್ನ ಹೋಗಿ ಯಾರು ಹೆಸರಲ್ಲಿ ಬರೆದಿರ್ತೀವಿ ಪೇಯಿ, ಅವ್ರು ಹೋಗಿ ನಾನು ಹೇಳಿದೆ 1st February 2021ಗೆ ಬರ್ಕೊಟ್ಟಿದ್ದೀನಿ ಪೋಸ್ಟ್ ಡೇಟೆಡ್, ಇವತ್ತು 1st Jan. ಸೊ ನಾಳೆ ಹೋಗಿ ತೊಗೊಂಡೋಗಿ ಅಪ್ ಟು 31st Jan 2021 ತನಕ ಅವನು ತೊಗೊಂಡು ಹೋದರೆ ದ ಬ್ಯಾಂಕರ್ ವೋಂಟ್ ಅಕ್ಸೆಪ್ಟ್. ಅವ್ರೇನು ಹೇಳ್ತಾರೆ, ಇದು ಪೋಸ್ಟ್ ಡೇಟೆಡ್ ಚೆಕ್ಸು, ನಾವು ಇದನ್ನು ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ, ದುಡ್ಡನ್ನ ಕೊಡೋಕ್ಕಾಗಲ್ಲ ನಿಮಗೆ ಅಂತ ಹೇಳ್ತಾರೆ. ಸೊ ಓನ್ಲಿ ಆನ್ 1st February ದ ಪೇಯಿ ಕ್ಯಾನ್ ಗೋ ಟು ದ ಬ್ಯಾಂಕ್ ಆ್ಯಂಡ್ ಟೇಕ್ ದ ಮನಿ. ಅಥವಾ 1st February ಅಗೇನ್ ನಾನು ವ್ಯಾಲಿಡಿಟಿ ಹೇಳಿದೆ, 3 months ಅಂತಿದ್ರೆ 1st February, March, April 30th ತನಕ ಅದಕ್ಕೆ ವ್ಯಾಲಿಡಿಟಿ ಇದೆ. ಓಕೆನಾ? ಸೊ ದ್ಯಾಟ್ 3 months ಅಗೇನ್ ಹಿ ಹ್ಯಾಸ್ ವ್ಯಾಲಿಡಿಟಿ ಟು ಗೆಟ್ ದ ಮನಿ. This is called a post-dated check. Next is mutilated check. This is not a type of check. ಯೂಶಲಾಗಿ ಮ್ಯೂಟಿಲೇಟೆಡ್ ಚೆಕ್ ಅಂತ ನಾವು ಯೂಸ್ ಮಾಡ್ತೀವಿ. ವಾಟ್ ಈಸ್ ಅ ಮ್ಯೂಟಿಲೇಟೆಡ್ ಚೆಕ್? ಅದನ್ನು ಹೆಂಗೆ ಹೇಳೋದು ಅಂದರೆ, ಟೋನ್ ಚೆಕ್ ಅಥವಾ ಹರಿದೋಗಿರೋದು, ಅಥವಾ ಸಿಗ್ನೇಚರ್ ಕಡೆ ಹರಿದೋಗಿರುತ್ತೆ, ಅಥವಾ ಡೇಟ್ ಕಡೆ ಹರಿದೋಗಿರುತ್ತೆ, ಒಂಥರ ಮುದ್ರೋಗಿ ಹಳೇ ಥರ ಆಗೋಗಿರುತ್ತೆ. That is called a mutilated check. So in case a check is torn into 2 or more pieces and presented for payment, 2-3 ಪೀಸ್ ಆಗಿಬಿಟ್ಟಿದೆ ಅದನ್ನು ಚೆಕ್ ಪ್ರೆಸೆಂಟ್ ಮಾಡಿದ್ರೆ ದಟ್ ಈಸ್ ಮ್ಯೂಟಿಲೇಟೆಡ್ ಚೆಕ್ ಅಂತ ಅದನ್ನು ಡಿಸಾನರ್ ಮಾಡಿಬಿಡ್ತಾರೆ. ಬ್ಯಾಂಕ್ ವಿಲ್ ನಾಟ್ ಮೇಕ್ ಪೇಮೆಂಟ್ ಅಗೇನ್ಸ್ಟ್ ಸಚ್ ಅ ಚೆಕ್ ವಿತೌಟ್ ಗೆಟಿಂಗ್ ಕನ್ಫರ್ಮೇಷನ್ ಆಫ್ ದ ಡ್ರಾವರಿಂದ ಯಾರು ಸೈನ್ ಮಾಡಿ ಕೊಟ್ಟಿರ್ತಾರೆ ಅವರಿಂದ ಕನ್ಫರ್ಮೇಷನ್ ತೊಗೊಂಡು ಮಾಡ್ತಾರೆ. ಯೂಶಲಿ ಟೋನ್ ಚೆಕ್ ದೇ ವೋಂಟ್ ಅಕ್ಸೆಪ್ಟ್. ಆದರೆ ಟೋನ್ ಚೆಕ್ಕಲ್ಲಿ ಒಂದು ಸ್ವಲ್ಪ ಹರಿದೋಗಿದೆ, ವೆರೆವರ್ ಸೈಡಲ್ಲಿ ಹರಿದೋಗಿದೆ ಅಂದರೂ ಪ್ರಾಬ್ಲಮ್ ಇಲ್ಲ. ಆದರೆ ಅಲ್ಲಿ ಹೆಸರು ಸರಿಯಾಗಿರಬೇಕು, ಡೇಟ್ ಸರಿಯಾಗಿರಬೇಕು, ಸಿಗ್ನೇಚರ್ ಮತ್ತು ಅಮೌಂಟ್ ಎಲ್ಲ ನೀಟಾಗಿರಬೇಕು. ದೆನ್ ಇಟ್ ಈಸ್ ಕಾಲ್ಡ್ ಅ ವ್ಯಾಲಿಡ್ ಚೆಕ್. ಇಫ್ ಅ ಚೆಕ್ ಇಸ್ ಟೋನ್ ಅಟ್ ದ ಕಾರ್ನರ್ಸ್ ಹೇಳಿದ್ದಾರೆ ನೋಡಿ, ಆ್ಯಂಡ್ ನೋ ಮೆಟೀರಿಯಲ್ ಫ್ಯಾಕ್ಟ್ ಈಸ್ ಇರೇಸ್ಡ್, ಅಂದರೆ ಸಿಗ್ನೇಚರ್ಸ್ ಇರ್ಬೋದು, ಡೇಟ್ಸ್ ಇರ್ಬೋದು, ಅಥವಾ ಅಮೌಂಟ್ ಇರ್ಬೋದು, ಏನು ಕ್ಯಾನ್ಸಲ್ ಇರೇಸ್ ಆಗಿಲ್ಲ, ದ ಬ್ಯಾಂಕ್ ಮೇಕ್ ಕ್ಯಾನ್ ಪೇಮೆಂಟ್ ಅಗೇನ್ಸ್ಟ್ ಸಚ್ ಚೆಕ್ ಅಲ್ಲ. ಸಿ ಹಿಯರ್, ದಿಸ್ ಈಸ್ ಅ ನಾಟ್ ಮ್ಯೂಟಿಲೇಟೆಡ್ ಚೆಕ್. ಕಾರ್ನರ್ಸಲ್ಲೆಲ್ಲ ಹರಿದೋಗಿದೆ, ಆದರೆ ಇಲ್ಲಿ ಸೈನ್ ಮಾಡ್ಬೋದು, ಡೇಟ್ ಸರಿ ಇದ್ದರೆ ಮತ್ತು ಹೆಸರು ಸರಿ ಇದ್ದರೆ ದೇ ಕ್ಯಾನ್ ಗಿವ್ ದ ಚೆಕ್. ದಿಸ್ ಈಸ್ ನಾಟ್ ಆ್ಯಕ್ಚುಲಿ
ಇಲ್ಲಿ ಸಿಗ್ನೇಚರ್ ಸೈಡಲ್ಲಿ ಹರಿದೋಗಿದ್ರೆ ಅಥವಾ ಡೇಟ್ ಹರಿದೋಗಿದ್ರೆ ಅಥವಾ ಕಟ್ಟಾಗಿದ್ರೆ ದ ನೇಮ್ ಸರಿಯಾಗಿ ವಿಸಿಬಲ್ ಇಲ್ಲ ಅಂದರೆ ಅದನ್ನು ನಾವೇನಂತೀವಿ ಮ್ಯುಟಿಲೇಟೆಡ್ ಚೆಕ್ ಅಂತ ಹೇಳ್ತೀವಿ. ಓಕೆ, ಸಿ ಹಿಯರ್ ದಿಸ್ ಈಸ್ ಅ ಟೋನ್ ಚೆಕ್. ಈ ಥರ ಹರಿದೋಗಿದೆ. ಇಲ್ಲಿ ಸಿಗ್ನೇಚರು ಇದೆ, ಡೇಟ್ ಇದೆ, ಹೆಸರಿದೆ. ಇದು ಮ್ಯುಟಿಲೇಟೆಡ್ ಚೆಕ್ ದಟ್ ಕ್ಯಾನ್ ಬಿ ಅಕ್ಸೆಪ್ಟೆಡ್ ಬೈ ದ ಬ್ಯಾಂಕ್. ಈ ಥರ ಇರೋ ಚೆಕ್ಕು ಐ ಡೋಂಟ್ ಥಿಂಕ್ ಸೊ ಇಟ್ ವಿಲ್ ಬಿ ಅಕ್ಸೆಪ್ಟೆಡ್ ಬೈ ದ ಬ್ಯಾಂಕ್. ಈ ಥರ ಫುಲ್ ಹರಿದೋಗಿದೆ ಆಯಿತಾ, ಈ ಥರ ಹರಿದೋಗಿರೋದು. ಸೊ ಈ ಥರ ಹರಿದೋಗಿರೋದು ಮತ್ತು ಇದು ಸಮೇತ ತುಂಬಾ ಹರಿದೋಗಿದೆ. ಸೊ ಐ ಡೋಂಟ್ ಥಿಂಕ್ ಸೊ ಇಟ್ ಈಸ್ ಅಕ್ಸೆಪ್ಟೆಡ್ ಬಿಕಾಸ್ ದ ಚೆಕ್ ನಂಬರ್ ಅದು ಇದೆಲ್ಲ ಹೊಟ್ಟೋಗಿದೆ. ಸೊ ದಿಸ್ ಕೈಂಡ್ ಐ ಥಿಂಕ್ ದೆ ಕ್ಯಾನ್ ಅಕ್ಸೆಪ್ಟ್, ಬ್ಯಾಂಕ್ ಕ್ಯಾನ್ ಅಕ್ಸೆಪ್ಟ್. ಈ ಥರ ಹರಿದೋಗಿರೋದೆಲ್ಲ ದೇ ವೋಂಟ್ ಅಕ್ಸೆಪ್ಟ್. ದಿಸ್ ಆರ್ ದ ಟೋನ್ ಚೆಕ್, ಮ್ಯುಟಿಲೇಟೆಡ್ ಚೆಕ್. ನೆಕ್ಸ್ಟ್ ಈಸ್ ಮಲ್ಟಿಸಿಟಿ ಪೇಯಬಲ್ ಅಟ್ ಪಾರ್ ಚೆಕ್. ನಾನು ತೋರಿಸಿದ್ದೆ ಮಲ್ಟಿಸಿಟಿ ಪೇಯಬಲ್ ಅಟ್ ಪಾರ್ ಚೆಕ್. ಅದು CTS 2010 ಸ್ಟ್ಯಾಂಡರ್ಡ್ ಚೆಕ್ಸ್. ದೆರ್ ಆರ್ ಸಮ್ ಅಕಾರ್ಡಿಂಗ್ ಟು the 2010 standards, they have a check wherever it is given for the withdrawal ಅಥವಾ ಅದನ್ನು ಮಲ್ಟಿಸಿಟಿ ಗೆ ಅಕ್ಸೆಪ್ಟ್ ಮಾಡಲಿಕ್ಕೆ ದಿಸ್ ಇಸ್ ಅ ಸ್ಟ್ಯಾಂಡರ್ಡ್. CTS ಸ್ಟ್ಯಾಂಡರ್ಡ್ಸ್ನ ಚೆಕ್ಗಳು ಬರುತ್ತೆ. ದೋಸ್ ಚೆಕ್ಸ್ ಆರ್ ಎಲಿಜಿಬಲ್ ಫಾರ್ ಅಟ್ ಪಾರ್ ಚೆಕ್. ಎಲ್ಲಿ ಬೇಕಾದರೂ ಅದನ್ನು ಯೂಸ್ ಮಾಡ್ಬೋದು. If it is there in Bangalore, they can use it in Delhi or wherever it is. Let us see how it is. See here, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಸೈಡಲ್ಲಿ ಅದನ್ನು ಎನ್ಲಾರ್ಜ್ ಮಾಡಿದ್ದಾರೆ. ಸಿಟಿ ಬ್ಯಾಂಕಲ್ಲಿ ಇಲ್ಲಿ ಹೀಗೆ ಕ್ರಾಸ್ ಆಗಿ ಬರೆದಿರುತ್ತೆ CTS 2010 ಅಂತ. ಇಲ್ಲಿದೆ ನೋಡಿ CTS 2010. ಈ ಥರದ್ದು ಚೆಕ್ಗಳು ಇವಾಗ ಯೂಸ್ ಆಗುತ್ತೆ. ಇಫ್ ಇಟ್ ಈಸ್ ನಾಟ್ ದೇರ್, ಆ ಥರ ಚೆಕ್ ಇವಾಗ ಪಾಸ್ ಆಗಲ್ಲ. ದಿಸ್ ಆರ್ ದ CTS ನ್ಯೂ ಚೆಕ್ ಫಾರ್ಮೆಟ್. ಇಲ್ಲಿ CTS 2010 ಅಂತ ಇದೆ. ಇಲ್ಲಿ ಬ್ಯಾಂಕ್ ಲೋಗೋ ಡೀಟೇಲ್ಸು ಎಲ್ಲ ಇರುತ್ತೆ. ಆಮೇಲೆ ಇಲ್ಲಿ ಒಂಥರ ಇದು ಅಕೌಂಟ್ ನಂಬರ್ ಇರುತ್ತೆ ಆ್ಯಂಡ್ ಕೋಡ್ ಇರುತ್ತೆ. ಇಲ್ಲಿ ಪ್ಯಾಂಟೋಗ್ರಾಫ್ ಇರುತ್ತೆ, VOID ಪ್ಯಾಂಟೋಗ್ರಾಫ್. ಓಕೆ, ದಿಸ್ CTS ಯಾಕೆ ಮಾಡ್ತಾರೆ ಅಂದರೆ ದಿಸ್ ಚೆಕ್ ಟ್ರಂಕೇಶನ್ ಸಿಸ್ಟಮ್, CTS ಆರ್ ಇಮೇಜ್ ಬೇಸ್ಡ್ ಕ್ಲಿಯರಿಂಗ್ ಸಿಸ್ಟಮ್, ICS in India is a project of the Reserve Bank of India recommended in 2010. ಅದಕ್ಕೆ CTS 2010 ಅಂತ ಬರೆಯೋದು. ಫಾರ್ ಫಾಸ್ಟರ್ ಕ್ಲಿಯರಿಂಗ್ ಆಫ್ ಚೆಕ್, ಬೇಗ ಕ್ಲಿಯರ್ ಆಗೋಕ್ಕೆ ಇದು ಹೆಲ್ಪ್ ಆಗುತ್ತೆ. ಚೆಕ್ ಟ್ರಂಕೇಶನ್ ಮೀನ್ಸ್ ಸ್ಟಾಪಿಂಗ್ ದ ಫ್ಲೋ ಆಫ್ ದ ಫಿಸಿಕಲ್ ಚೆಕ್ಸ್ issued by the drawer to the drawee branch. Let us see what is this in a Wikipedia. Or online image based check clearing system where check image and magnetic ink character MICR irutte, MICR code irutte. Those data are captured at the collecting bank branch and transmitted electronically. Those MICR code ಅದನ್ನು ಇವಾಗ ಈಸಿಯಾಗಿ ನಾವು ಇಫ್ ಯು ಗೋ ಟು ಎನಿ ಮಾಲ್, ಅಲ್ಲಿ ಒಂದು ಸ್ಕ್ಯಾನರ್ ಇರುತ್ತೆ ಗೊತ್ತಾ, ಆ ಸ್ಕ್ಯಾನರ್ ಸುಮ್ಮನೆ ಟಕ್ ಅಂತ ಮೆಷಿನ್ ಹೋಗ್ತಾ ಇರುತ್ತೆ. ದ ಬಿಲ್ ವಿಲ್ ಬಿ ಕೀಪ್ ಆನ್ ಹ್ಯಾಪನಿಂಗ್. ಬೇಗ ಅದು ಬಿಲ್ಲಿಂಗ್ ಮಾಡ್ಬೋದು. ಅದೇ ಥರ ಇಲ್ಲಿ ಚೆಕ್ ಅಕೌಂಟ್ ನಂಬರು, ಯಾರ ಹೆಸರು, ಯಾರ್ದು ಅಕೌಂಟು, ಎಷ್ಟು ಅಮೌಂಟು, ಸೊ ಇದೆಲ್ಲ ನೋಡಬೇಕಾಗಿ ಮ್ಯಾನ್ಯುವಲಿ ಮಾಡ್ತಿದ್ರು. ನೌ ಇಟ್ ಈಸ್ ವೆರಿ ಈಸಿ ಟು ಕ್ಯಾಪ್ಚರ್ ಬೈ MICR ಇಂದ, ದಟ್ ಈಸ್ CTS ಸಿಸ್ಟಮಿಂದ ಇಟ್ ಈಸ್ ಈಸಿ ಟು ಕ್ಯಾಪ್ಚರ್ ಆ್ಯಂಡ್ ಬೇಗ ಕ್ಲಿಯರಿಂಗ್ ಆಗಿತ್ತು. ಮೊದಲು 3 ದಿನ ಬೇಕಾಗ್ತಾಯಿದೆ, ಇವಾಗ ಸೆಕೆಂಡ್ ಡೇ ಮಾರ್ನಿಂಗ್ ಇಟ್ ಸೆಲ್ಫ್ ವಿಲ್ ಗೆಟ್ ದ ಮನಿ. ಇಫ್ ಐ ಕ್ಯಾನ್ ಸಿ ಇಟ್ ವಿಲ್ ಟೇಕ್, ಮೊದಲು 48 hours ಬೇಕಾಗಿತ್ತು, ಇವಾಗ ಜಸ್ಟ್ 32 hours ಅಲ್ಲೇ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ದಿಸ್ ಇಸ್ ಬಿಕಾಸ್ ಆಫ್ CTS 2010. So hope you understood about the different varieties of checks.